ನಿಂದ ಯಾರು ಕೊಂದೋ ಅದು ಏನ್ ಕಥೆಯೋ. ಅಯ್ಯೋ ಮಾತಾಡ್ಬಾರ್ದೆ, ರಾಜರ ಮುಂದೆ ಅಡ್ಡಾಡ್ತಾರ ಕೇಳಿಸ್ಕೊಂಡಾನು. ಈ ಕಡೆ ನೋಡ ಮುಖ. ಯವ್ವ, ಆಕಾಶ ಎಷ್ಟು ಹಸನೈತಿ, ಮುತ್ತು ಸುರಿದಂಗ ಚಿಕ್ಕಿ ಮೂಡ್ಯವ. ನೋಡ್ಬಾರ್ದ? ಹೆಂಗ ಆಕಾಶ ಕಂಡೇ ಇಲ್ಲ ಅಂಬಾರಂಗ ಅರ್ತಿಯಲ್ಲೇ. ನೋಡ ನೋಡ, ಆ ಕಡೆಯಿಂದ ಒಂದು ಚಿಕ್ಕಿ ಅರಮನೆ ಮೇಲೆ ಮುಗಿ ಬಿತ್ತು. ನೀನ್ ನೋಡ್ಲಿಲ್ಲ ಬಿಡ. ರಾಜ ಬಟಕಂತೇನಿಲ್ಲ ಮತ್ತ ಚುಕ್ಕಿ ಉರದ ಬೀಳ್ತೈತಂದ್ರ ಅದ ಅರ್ಥ ಹೌದಲ್ಲ. ಅಲ್ಲಿ ನೋಡಕ್ಕ ಹರಳಿನ ಮನಿ ಮೇಲೆ ಎರಡು ಚಿಕ್ಕಿ ಕಾಣ್ತಾವಲ್ಲ, ಅವೆರಡು ಸಣ್ಣ ದೀಪದಂಗ ಕಾಣಿಸುದಿಲ್ಲ? ಹೌದಲ್ಲ? ಸಣ್ಣ ಮನಸ್ಸರಂಗ ಕೈ ಕೈ ಹಿಡ್ಕೊಂಡ ನಡ್ದಂಗ ಕಾಣ್ತಾವ. ಹೌದಲ್ಲ, ಆಕಾಶದಾಗೇನೋ ಹಾರಾಟಂಗ ಕಾಣ್ತೈತಿ, ತೇಟ್ ಮನುಷ್ಯಂಗ ಕಾಣ್ತಾವ. ಹರಳಯ್ಯ ಮದುವರ್ ಸರ ಆಗ್ಬೇಕ ಮತ್ತ. ಹೆಂಗಂತೇನ? ಇವತ್ತು ಶಿವರಾತ್ರಿ ಅಮಾವಾಸ್ಯೆ ಐತಿ. ಸತ್ತವ್ರ ಆತ್ಮ ಮ್ಯಾಲ್ ಹೋಗುವಾಗ ಕುಡ್ಕೊಂತ ಕುಡ್ಕೊಂತ ಹೋಗ್ತಾವಂತ. ನಮಗೂ ಒಂದೊಂದು ಆತ್ಮ ಅಂತ ಇದ್ದಿದ್ರ ಇಷ್ಟು ಚಲೋ ಇರ್ತಿತ್ತಲ್ಲ. ಸತ್ ಮ್ಯಾಲ ನಮ್ಮ ಆತ್ಮನು ಕುಡ್ಕೊಂತ ಕುಡ್ಕೊಂತ ಹೋಗ್ತಿದ್ವು ಹಿಂಗ. ಏ ಯವ್ವ, ಆತ್ಮ ಪರಮಾತ್ಮ ಎಲ್ಲ ಊಚ ಜಾತಿಯವರಿಗೆ, ನಮ್ಮಂತವ್ರಿಗೆ ಅಲ್ಲದೆ. ಮಹಾಮನ್ಯಾಗ ಶರಣರು ತಮ್ಮ ತಮ್ಮ ಆತ್ಮನ ಅಂಗೈಯಾಗ ಹಿಡ್ಕೊಂಡು ಕುಣಿಸ್ಯಾಡ್ತಾರಂತ. ಹಿಂಗೊತ್ತಿರ್ಬೇಕಲ್ಲ ಮುದುಕಪ್ಪ. ಅಣ್ಣವರು ಎಲ್ಲರಿಗೂ ಒಂದೊಂದು ಆತ್ಮ ಕೊಡ್ತಾರಂತ. ಹೌದಾ? ಹ್ಯಾಂಗಲ್ಲ? ಕುಕ್ಕಟ್ಟೆ ಕೊಡ್ತಾರವ, ಅದಕ್ಕ ಲಿಂಗಪ್ಪ ಅಂತಾರ. ಹುಕ್ಕಟ್ಟ ಅಂದಿದ್ರ ನಮ್ಗೂ ಹೇಳ್ತಾರ ಬರ್ದೇನ ಅಕ್ಕ. ನಾವು ಆತ್ಮನ ಹಿಂಗ ಕುಣಿಸ್ಯಾಡ್ಕೊಂತ ಹೋಗೋದಿತ್ತು. ಒಬ್ಬವ ಜಂಗ ಬರೋಬ್ರ ಈ ಕಡೆ ಬಂದಾರೇನು? ಯಾರು ಬಂದಿಲ್ಲರಿ? ಕರೆ ಹೇಳು, ಮನೆಯೊಳಗೆ ಅಡಿಗಾನೇನು? ಕರೆ ಕರೆನಿರಿ, ಯಾರು ಬರ್ಲಿಲ್ರಿ? ಇಲ್ಲ ಬಾ. ನೋನಿ ರಾಜನ್ ಮನೆ ಸಣ್ಣನ ಆಗಲ್ಲ ನೋಡೇನು. ಏಯ್, ಮೆಲ್ಲಗೆ ಮಾತಾಡು, ರಾಜ ಮಂದಿ ಕೇಳಿಸ್ಕೊಂಡಾರ. ಅಯ್ಯಯ್ಯ, ಇವ ಯಾರು ಈ ಕಡೆ ನಡ್ಕೊಂಡು ಬರಕತ್ತೇನ? ಯಾರಲ್ಲ ನೀನು? ನಾನು ಮುಗ್ಧ ಸಂಗಯ್ಯ. ಸಂಗಯ್ಯ, ನೋಡಕ್ಕ ಕೂಡಲ ಸಂಗಯ್ಯ ನಂದು ಇದೆಯಲ್ಲೋ ನನ್ನಪ್ಪ. ಯಾರು ಬೇಕಿತ್ತು? ಸಾವಂತ್ರಿಯ ಮನೆ ಎಲ್ಲಿದೆ ತಾಯಿ? ಸಾವಂತ್ರಿ? ಯಾವ ಸಾವಂತ್ರಿ? ಸೂಳೆ ಸಾವಂತ್ರಿ. ಅಯ್ಯ ಶಿವನ, ಇಂಥ ಸಣ್ಣ ವಯಸ್ಸಿನಾಗ ಅಲ್ಲಿಗೆ ಯಾಕೆ ಹೊಂಟಿಯೋ ನನ್ನಪ್ಪ? ಅವಳ ಮನೆಯಲ್ಲಿ ನಾನು ಲಿಂಗ ಪೂಜೆ ಮಾಡ್ಕೋಬೇಕು.